ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನ್ ಕಾವ್ಯಶ್ರೀ. ಇಡೀ ದೇಶದಲ್ಲೇ ಮೊದಲು ಮೆಟ್ರೋ ರೈಲು ಕ್ರಾಂತಿಯಾಗಿದ್ದು ಕೋಲ್ಕತ್ತಾದಲ್ಲಿ. ಇದೀಗ ಮತ್ತೊಂದು ಐತಿಹಾಸಿಕ ಸಂಪರ್ಕ ಕ್ರಾಂತಿಗೆ ಕೋಲ್ಕತ್ತಾ ಸಾಕ್ಷಿಯಾಗಿದೆ. ನದಿಯ ಆಳದಲ್ಲಿ ಸಂಚರಿಸೋ ದೇಶದ ಮೊದಲ ಮೆಟ್ರೋಗೆ ಪ್ರಧಾನಿ ಮೋದಿ ಚಾಲನೆ ನೀಡಿದ್ದಾರೆ. ದೇಶದ ಸಾರಿಗೆ ಸಂಪರ್ಕ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಯಾಗ್ತಿದೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ದೇಶದ ಮೊದಲ ಅಂಡರ್ ವಾಟರ್ ಮೆಟ್ರೋ ರೈಲು ಸೇವೆಯನ್ನ ಇವತ್ತು ಪ್ರಧಾನಿ ಮೋದಿ ಉದ್ಘಾಟಿಸಿದ್ದಾರೆ. ಕೋಲ್ಕತ್ತಾ ಮೆಟ್ರೋದ ಎಸ್ಪ್ಲನಾಡೆ ಸೆಕ್ಷನ್ನ ಜಲ ಮೆಟ್ರೋ ಕಾರ್ಯಾಚರಣೆ ಜೊತೆಗೆ ಸುಮಾರು 15,400 ಕೋಟಿ ರು ಮೊತ್ತದ ಬಹುಸಂಪರ್ಕ ಯೋಜನೆಗಳಿಗೂ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಇನ್ನು ಈ ಮೆಟ್ರೋ ರೈಲು ಹೂಗ್ಲಿ ನದಿ ನೀರಿನೊಳಗೆ ಸಾಗಲಿದೆ. ಜಲ ಮೆಟ್ರೋಗೆ ಚಾಲನೆ ನೀಡಿದ ಬಳಿಕ ವಿದ್ಯಾರ್ಥಿಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಮೊದಲ ಜಲ ಮೆಟ್ರೋ ಪ್ರಯಾಣದ ಅನುಭವ ಪಡೆದರು. ಜಲ ಮೆಟ್ರೋದಲ್ಲಿ ಪ್ರಯಾಣಿಸ್ತಾ ಪಕ್ಕದಲ್ಲಿ ಕುಳಿತಿದ್ದ ಮಕ್ಕಳ ಜೊತೆ ಸಂವಾದ ನಡೆಸಿದ್ರು. ಪಶ್ಚಿಮ ಬಂಗಾಳ ಬಿಜೆಪಿ ಅಧ್ಯಕ್ಷ ಸುಕಾಂತ್ ಮಂಜುದಾರ್ ಸೇರಿ ಮೆಟ್ರೋ ಅಧಿಕಾರಿಗಳು ಪ್ರಧಾನಿ ಮೋದಿಗೆ ಸಾಥ್ ನೀಡಿದ್ರು. ಕಳೆದ ವರ್ಷ ಕೋಲ್ಕತ್ತಾ ಮೆಟ್ರೋ ಸುರಂಗ ಮಾರ್ಗದ ಹೂಗ್ಲಿ ನದಿಯ ಕೆಳಗೆ ಪರೀಕ್ಷಾರ್ಥ ಮೆಟ್ರೋ ಸಂಚಾರ ಯಶಸ್ವಿಯಾಗಿತ್ತು. ಇದಾಗಿ 1 ವರ್ಷಕ್ಕೆ ಕಡಿಮೆ ಅವಧಿಯಲ್ಲಿ ಈ ಮಾರ್ಗ ಅಧಿಕೃತವಾಗಿ ಲೋಕಾರ್ಪಣೆಗೊಂಡಿದೆ. ಇದರಿಂದ ಕೋಲ್ಕತ್ತಾ ಹೌರಾ ಸಂಪರ್ಕ ಸುಲಭ ಆದಂತಾಗಿದೆ. ಇನ್ನು ಆಟೋಮ್ಯಾಟಿಕ್ ಟ್ರೈನ್ ಆಪರೇಷನ್ ವ್ಯವಸ್ಥೆ ಜಲ ಮೆಟ್ರೋದಲ್ಲಿದ್ದು, ಚಾಲಕ ಬಟನ್ ಒತ್ತಿದಾಗ ರೈಲು ಸ್ವಯಂ ಚಾಲಿತವಾಗಿ ಮುಂದಿನ ನಿಲ್ದಾಣದ ಕಡೆಗೆ ಸಾಗುತ್ತದೆ. ಇನ್ನು ಈ ಜಲಸುರಂಗ ಮೆಟ್ರೋ ವಿಶೇಷತೆ ಏನು ಅನ್ನೋದನ್ನ ಹೇಳ್ತೀವಿ ನೋಡಿ. ಕೋಲ್ಕತ್ತಾ ಹೌರಾ ನಗರ ಸಂಪರ್ಕಿಸುವ ಮೆಟ್ರೋ ಮಾರ್ಗ ಇದಾಗಿದ್ದು, ಮೆಟ್ರೋ ಅವಳಿ ನಗರಕ್ಕೆ ಹೂಗ್ಲಿ ನದಿ ನೀರಿನೊಳಗೆ ಸಾಗಲಿದೆ. ನೀರಿನೊಳಗಿನ ಸುರಂಗ 520 ಮೀಟರ್ ಉದ್ದ, 30 ಮೀಟರ್ ಆಳವಿದೆ. 45 ಸೆಕೆಂಡ್ ನದಿ ನೀರಿನ ಆಳದ ಸುರಂಗದಲ್ಲಿ ಪ್ರಯಾಣಿಸಬಹುದು. ಒಟ್ಟು 6 ನಿಲ್ದಾಣಗಳಿದೆ. 16.6 ಕಿಲೋಮೀಟರ್ ಉದ್ದವಿರೋ ಮೆಟ್ರೋ ರೈಲು ಮಾರ್ಗ ನದಿ ಆಳದಿಂದ 4.8 ಕಿಲೋಮೀಟರ್ ಸಾಗಲಿದೆ. ಮೊದಲ ಹಂತ ಸಾಲ್ಟ್ ಲೇಕ್ ಸೆಕ್ಟರ್ನಿಂದ ಸ್ಟೇಡಿಯಂವರೆಗೆ ಸಾಗಲಿದ್ದು, ಎರಡನೇ ಹಂತ ಸಾಲ್ಟ್ ಲೇಕ್ ಸೆಕ್ಟರ್ನಿಂದ ಹೌರಾ ಮೈದಾನದವರೆಗೆ ಚಲಿಸಲಿದೆ. ಇನ್ನು ಈ ಮೆಟ್ರೋ ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ ಚಲಿಸುವಂತಹ ಸಾಮರ್ಥ್ಯ ಹೊಂದಿದೆ. 40 ವರ್ಷಗಳ ಹಿಂದೆಯೇ 1984ರಲ್ಲಿ ಕೋಲ್ಕತ್ತಾದ ನೇತಾಜಿ ಭವನದಿಂದ ಎಸ್ಪನಾಡೆ ನಡುವೆ ಸುಮಾರು 3.4 ಕಿಲೋಮೀಟರ್ ಉದ್ದದ ಮೆಟ್ರೋ ಸಂಚಾರ ಆರಂಭ ಆಗಿತ್ತು. ಈಗ ನೀರಿನಾಳದ ಮೆಟ್ರೋ ಮಾರ್ಗದ ಮೂಲಕ ಮತ್ತೊಂದು ಐತಿಹಾಸಿಕ ಬೆಳವಣಿಗೆಗೆ ಪಶ್ಚಿಮ ಬಂಗಾಳದ ರಾಜಧಾನಿ ಸಾಕ್ಷಿಯಾಗಿದೆ. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.